ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವು ಮಾವಿನ ಹಣ್ಣು ಅಥವಾ ಮಾವಿನಕಾಯಿನ ತಿಂದಾಗ ಅದ್ರ ಬೀಜ ಅಥವಾ ವಾಟೆನ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ಬಿಸಾಡ್ಬಿಡ್ತೀವಿ. ನಾವು ಈ ರೀತಿ ಅದ್ರೊಳಗಡೆ ಇರೋ ವಾಟೆನ ಬಿಸಾಡೋ ಬದಲು ಆ ಮಾವಿನಕಾಯಿ ಒಳಗಡೆ ಇರೋ ವಾಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದೆರಡು ದಿವಸ ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೇಕು. ಒಣಗಿಸ್ಕೊಂಡಾದ್ಮೇಲೆ ಈ ರೀತಿ ನೋಡಿ ಆ ತುದಿ ಎಡ್ಜ್ ಇರುತ್ತಲ್ಲ, ಆ ಎಡ್ಜ್ಗೆ ಒಂದು ಸೈಡಲ್ಲಿ ಈ ರೀತಿ ಕಲ್ಲು ತಗೊಂಡು ಅಥವಾ ಈ ರೀತಿ ನಾವು ಚಪಾತಿ ತಿಡೋ ಲಟ್ಟಣಿಗೆ ತಗೊಂಡು ಹೊಡೆದಿದ ತಕ್ಷಣ ಅದು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಆ ವಾಟೆ ಒಳಗಡೆ ಇರೋ ಬೀಜನ ನಾವು ಶೇಖರಣೆ ಮಾಡಿಟ್ಕೋಬೇಕು. ಈ ರೀತಿ ನಾವು ಮಾವಿನಕಾಯಿ ತಿಂದಾಗ್ಲೆಲ್ಲ ಆ ವಾಟೆನ ಬಿಸಾಡೋ ಬದಲು ಅದನ್ನ ಒಂದೆರಡು ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಡೆದು ಅದ್ರೊಳಗಡೆ ಇರೋ ಬೀಜನೆಲ್ಲ ಈ ರೀತಿ ಸಪ್ರೇಟ್ ಮಾಡಿಟ್ಕೋಬೇಕು. ನಾವು ಇದನ್ನ ಸಣ್ಣ ಸಣ್ಣ ಪೀಸಸ್ ಮಾಡಿ ಒಣಗಿಸ್ಕೋಬಹುದು. ನಾನಿಲ್ಲಿ ಒಂದು 10ರಿಂದ 12 ಓಟೆ ತೊಗೊಂಡಿದ್ದೆ. ಆ ಓಟೆ ಒಳಗಡೆ ಇರೋ ಬೀಜನೆಲ್ಲ ನಾನು ಈ ರೀತಿ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನು ನೆರಳಲ್ಲೇ ನಾವು ಒಂದೆರಡರಿಂದ 3 ದಿವಸ ಮನೆಯಲ್ಲಿ ಈ ರೀತಿ ಒಂದು ಪ್ಲೇಟಲ್ಲಿ ಅಥವಾ ಪೇಪರ್ ಮೇಲೆ ಹಾಕ್ಬಿಟ್ಟು ಒಣಗಿಸ್ಕೊಂಡ್ರೆ ಒಣಗೋಗ್ಬಿಡುತ್ತೆ. ಇವಾಗ ಬಿಸಿಲಿರೋದ್ರಿಂದ ಬೇಗ ಒಣಗಿಬಿಡುತ್ತೆ. ಒಣಗಿದ್ದಾದ್ಮೇಲೆ ಇದನ್ನು ಪೀಸ್ ಮಾಡಿ ನಾವು ಒಣಗಿಸ್ಕೊಂಡ್ರೆ ಬೇಗನೆ ಒಣಗಿಬಿಡುತ್ತೆ. ನಾನಿಲ್ಲಿ ಬೀಜ ಸಮೇತ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ನಾನಿಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ನೆರಳಲ್ಲೇ ಇಟ್ಟು ಒಣಗಿಸಿರೋದ್ರಿಂದ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ನೀರು ಹೋಗ್ಬಿಟ್ಟು ಕಪ್ಪಾಗ್ಬಿಟ್ಟಿರುತ್ತೆ. ಸೊ ಆ ಥರದನ್ನು ನಾವು ತೆಗೆದುಬಿಡಬೇಕು. ಮತ್ತು ಒಣಗಿರೋದ್ರಿಂದ ಬೀಜ ಮೇಲೆ ಒಟ್ಟಿರುತ್ತಲ್ಲ, ಅದು ತಾನೇ ಬಂದ್ಬಿಟ್ಟಿರುತ್ತೆ. ಸೊ ಆ ಒಟ್ಟನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ನಾನಿಲ್ಲಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿಲ್ಲ ಅಂದರೆ ನಾವು ಸ್ಟಾರ್ಟಿಂಗ್ಗೆ ಓಟೆಯಿಂದ ಒಡೆದು ಬೀಜ ತೆಗಿತೀವಲ್ಲ, ಆವಾಗಲೇ ಬಿಸಾಡಿಬಿಡಬೇಕು. ಚೆನ್ನಾಗಿರೋ ಬೀಜನ ಮಾತ್ರ ಈ ರೀತಿ ತೊಗೊಂಡು ನಾವು ಒಂದು ಸ್ವಲ್ಪ ಪೀಸಸ್ ಮಾಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾವು ಓಟೆಯಿಂದ ಒಡೆದು ಬೀಜನ ಸಪ್ರೇಟ್ ಮಾಡಿದಾಗಲೇ ನಾವು ಬೇಕಾದರೆ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಪ್ಲೇಟಲ್ಲಿ ಒಣಗಿಟ್ಕೊಂಡ್ರೆ ನಮಗೆ ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ನಾನು ಇಲ್ಲಿ ಚೆನ್ನಾಗಿರೋದೆಲ್ಲ ತೆಗೆದು ಅದ್ರ ಮೇಲೆ ಒಟ್ಟೆಲ್ಲ ಬರ್ತಾ ಇದ್ದಿಲ್ಲ, ಆ ಒಟ್ಟನ್ನೆಲ್ಲ ತೆಗೆದು ಸೈಡ್ಗೆ ಹಾಕ್ತಾ ಇದ್ದೀನಿ. ಈ ಪೌಡರ್ನ ಮಾಡಿ ನಾವು ಇಟ್ಕೊಳ್ಳೋದ್ರಿಂದ ತುಂಬ ಪ್ರಯೋಜನ ಇದೆ. ಇದರಲ್ಲಿ ವಿಟಮಿನ್ B12 ಹೇರಳವಾಗಿ ಸಿಗುತ್ತೆ. ಸೊ ಇದು ಏನು ತೊಗರು ಆ ಥರ ಏನೂ ಇರಲ್ಲ. ನಾವು ಈ ರೀತಿ ಪೌಡರ್ನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ನಾವು ಈ ಪೌಡರ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಆ ಪೌಡರ್ನ ಒಂದು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ, ನಮಗೆ ತುಂಬ ನೆಗಡಿ ಬಂದಾಗ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ, ಆವಾಗ ನಾವು ಮಕ್ಕಳಿಗಾಗಲಿ ನಾವೇ ಆಗಲಿ ಈ ಪೌಡರ್ನ ಒಂದು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕೆಮ್ಮು ಸಹ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾವು ನೈಟ್ ಮಲಗಬೇಕಾದ್ರೆ ಅಥವಾ ಅರ್ಲಿ ಮಾರ್ನಿಂಗು ಈ ಪೌಡರ್ನ ನಾವು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕೆಮ್ಮು ಸಹ ನಮಗೆ ಕಮ್ಮಿ ಆಗುತ್ತೆ. ಬೀಜಗಳನ್ನೆಲ್ಲ ಪೀಸ್ ಮಾಡಿಕೊಂಡು ಈ ರೀತಿ ನಾನು ಮಿಕ್ಸಿ ಜಾರ್ಗಳೊಳಗೆ ಹಾಕಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬೀಜದಲ್ಲಿ ಒಂದೊಂದು ಪೀಸ್ ಏನಾದರೂ ನುಣ್ಣಕ್ಕಾಗಲಿಲ್ಲ ಅಂದರೆ ಒಲ್ಲಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಾವು ಒಂದ್ಸರಿ ಜಡಿ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೋಡಿ, ಪೌಡರು ರೆಡಿ ಆಗಿದೆ. ನೋಡಿ ಎಷ್ಟು ಬೆಳ್ಳಕ್ಕೆ ಇದೆ. ಇದು ಯಾವುದೇ ರೀತಿ ತೊಗರಿರಲ್ಲ, ಕಪ್ಪಕ್ಕೂ ಸಹ ಆಗಲ್ಲ. ಈ ರೀತಿ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಪೌಡರ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದ್ಸರಿ ಜಡಿ ಮಾಡಿಕೊಂಡ್ರೆ ಅದರಲ್ಲಿ ಏನಾದರೂ ಒಂದೊಂದು ಬೀಜ ಏನಾದರೂ ಪೌಡರ್ ಆಗಿಲ್ಲ ಅಂದರೆ ಅದೆಲ್ಲ ಬಂದ್ಬಿಡತ್ತೆ. ಸೊ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಇರೋ ಪೌಡರ್ನೆಲ್ಲ ಈ ರೀತಿ ನೀಟಾಗಿ ಜಡಿ ಇಟ್ಕೋತಾ ಇದ್ದೀನಿ. ಜಡಿ ಇಟ್ಕೊಂಡು ನಾವು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಡೈಲಿ ನಾವು ಇದನ್ನು ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ನಾವು ಹಾಲು ಕಾಯಿಸ್ಕೊಂಡು ಆ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ B12 ಡಿಫಿಷಿಯನ್ಸಿ ಅನ್ನೋದೇ ಆಗಲ್ಲ. ಮತ್ತು ನಮಗೆ ಮೊಣಕಾಲು ನೋವು, ಮೂಳೆಗಳ ನೋವು ಎಲ್ಲ ಬರ್ತಾ ಇರುತ್ತಲ್ಲ, ಆ ನೋವೆಲ್ಲ ನಮಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಈ ಪೌಡರ್ನ ಎಲ್ಲ ಏಜ್ವರೆಗೂ ತಗೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನಮಗೆ ಪ್ರೋಟೀನ್ಸು ಸಹ ಸಿಗುತ್ತೆ ಈ ಪೌಡರ್ನ ತಗೊಳ್ಳೋದ್ರಿಂದ. ಲಾಸ್ಟಲ್ಲಿ ಜಡಿ ಹಿಡ್ದಾದ್ಮೇಲೆ ಕೆಲವೊಂದು ಉಂಡೆ ಥರ ಇತ್ತು. ಸೊ ಈ ರೀತಿ ನಾನು ಇಲ್ಲಿ ಒಂದು ಬಟ್ಲು ತಗೊಂಡು ಪ್ರೆಸ್ ಮಾಡೋದ್ರಿಂದ ಆ ಉಂಡೆ ಥರ ಇತ್ತಲ್ಲ ಎಲ್ಲ ಪೌಡರ್ ಆಯಿತು. ಈಗ ನಾವು ಜಡಿ ಇಟ್ಕೊಂಡಿದ್ದಾಗಿದೆ. ಜಡಿ ಇಟ್ಕೊಂಡಿರೋದ್ರ ನೋಡಿ ಎಷ್ಟು ನುಣ್ಣಕ್ಕಾಗಿದೆ ಪೌಡರ್. ಮತ್ತೆ ಒಂದು ಚೂರು ಸಹ ಕಪ್ಪಗೆ ಆ ಥರ ಏನೂ ಇಲ್ಲ. ನಾವು ಫಸ್ಟೇ ಬೀಜನ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರೋ ಬೀಜನೆಲ್ಲ ನಾವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪುಡಿ ಮಾಡ್ಕೋಬೇಕು. ಹೊರಗಡೆ ಇರೋ ಬೀಜನ ನಾವು ನೆರಳಲ್ಲಿ ಇಟ್ಟು ಒಣಗಿಸ್ಕೊಂಡ್ರೆ ಒಳ್ಳೆಯದು, ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದಕ್ಕಿಂತ. ಸೊ ಈಗ ನೋಡಿ, ಆ ಪೌಡರ್ನೆಲ್ಲ ನಾನು ಈ ರೀತಿ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ನಾವು ಯಾವ ರೀತಿ ತಗೋಬೋದು ಅಂದರೆ, ನಾವು ಒಂದು ಲೋಟ ಹಾಲನ್ನು ಕಾಯಿಸ್ಬಿಟ್ಟು ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ನಾವು ಈ ಪೌಡರ್ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಕಾಲು ನೋವು, ಕೈ ನೋವು, ಅದೆಲ್ಲ ಮೂಳೆಗಳು ವೀಕ್ ಆಗೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ನಾನಿಲ್ಲಿ 1 ಲೋಟ ಆಗೋಷ್ಟು ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ನಾನು 1 ಲೋಟ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಯುವಾಗ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು, ಇದು ಟೇಸ್ಟ್ಗೋಸ್ಕರ ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಸಹ ನಾವು
ಪೌಡರ್ನ ಹಾಲಿನ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು. ಹಾಲು ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡಾದ್ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೋಸ್ಕರ ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಬೇಡ ಹಾಗೆಯೇ ನಾವು ಬರೀ ಹಾಲಿನ ಜೊತೆ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಅಂದರೆ ನಾವು ಹಾಗೇನೂ ಸಹ ಮಾಡಿಕೊಂಡು ಕುಡಿಬೋದು. ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ನಾನಿಲ್ಲಿ ಒಂದು 3/4 ಸ್ಪೂನಷ್ಟು ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇಲ್ಲಾಂದರೆ ನಾವು ರಾಗಿ ಗಂಜಿ ಏನಾದರೂ ಮಾಡಿಕೊಂಡು ಕುಡಿತೀವಿ ಅಂದರೆ ನಾವು ಆ ರಾಗಿ ಗಂಜಿ ಜೊತೆನೇ ಈ 1 ಸ್ಪೂನಷ್ಟು ಪೌಡರ್ನ ಹಾಕಿ ಒನ್ ಟೈಮ್ಗೆ ನಾವು ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ನಾವು ಮಾವಿನಕಾಯಿನ ತಿಂದಾದ್ಮೇಲೆ ಆ ವಾಟೆ ಅಥವಾ ಬೀಜನ ಬಿಸಾಡೋ ಬದಲು ಈ ರೀತಿ ನಾವು ಬಳಕೆ ಮಾಡ್ಬೋದು. ಇದನ್ನು ನನಗೆ ನಾವು ಫಸ್ಟು ಒಂದು ಮನೆಯಲ್ಲಿ ಬಾಡಿಗೆಗಿದ್ವಿ, ಅಲ್ಲಿ ಆ ಆಂಟಿ ಇದನ್ನು ಹೇಳ್ಕೊಟ್ಟಿದ್ದು. ಸೊ ಅವರು ಸಹ ಮಾವಿನಕಾಯಿ ತಿಂದಾಗಲೆಲ್ಲ ಆ ಓಟೆನ ಎತ್ತಿಟ್ಬಿಟ್ಟು ಈ ರೀತಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ರು. ಸೊ ನನ್ನ ಮಗಳಿಗೆ ಯಾವಾಗಲಾದರೂ ಕೆಮ್ಮು ಬಂದಾಗ ಅವರು ಜೇನುತುಪ್ಪದಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು. ಸೊ ನನಗೆ ಅವ್ರು ಹೇಳ್ಕೊಟ್ಟಿದ್ದು ಈ ವಿಷಯನ. ಸೊ ಇದು ಎಲ್ಲರಿಗೂ ಪ್ರಯೋಜನ ಆಗ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ನಾವು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಮಿಕ್ಕಿದ ಪೌಡರ್ನ ಈ ರೀತಿ ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇದನ್ನು ನಾವು ಡೈಲಿ 1 ಟೈಮು ಈ ರೀತಿ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್. ನಮಗೆ ಗೊತ್ತಾಗೋದೇ ಇಲ್ಲ, ನಾವು ಬರೀ ಹಾಲು ಕುಡ್ದಾಗೆ ಇರುತ್ತೆ ಟೇಸ್ಟು. ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ತಗೊಳ್ಳೋದಾದ್ರೆ ಒಂದು 1/4 ಸ್ಪೂನಷ್ಟು ಪೌಡರ್ನ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ತಗೋಬೋದು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.